ಮೈಸೂರು ಹೊರವಲಯದ ಬಡಾವಣೆ ಒಂದರಲ್ಲಿ ಡ್ರಗ್ಸ್ ತಯಾರಿಕಾ ಮಳಿಗೆ ಮೇಲೀಗ ಮೈಸೂರು ಗ್ರಾಮಾಂತರ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿ ಬಹುತೇಕ ಡ್ರಗ್ಸ್ ತಯಾರಿಕೆ ನಡೀತಾ ಇತ್ತು ಅನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿಗಳೀಗ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಡ್ರಗ್ಸ್ ತಯಾರಿಕೆ ಅಂತಿಮ ಹಂತಕ್ಕೆ ಬಂದಿತ್ತು ಅನ್ನುವಂತಹ ಅನುಮಾನಗಳು ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಸಾಕಷ್ಟು ಒಂದಷ್ಟು ಎವಿಡೆನ್ಸ್ಗಳು ಈಗ ಪೊಲೀಸರಿಗೆ ಸಿಕ್ಕಿದೆ. ನಾನೀಗ ಸದ್ಯ ಮೈಸೂರಿನ ಹೊರವಲಯದ ಏನು ಗ್ರಾಮಾಂತರ ಪೊಲೀಸರು ಸೀಸ್ ಮಾಡಿರುವಂತಹ ಮಳಿಗೆ ಈ ಒಂದು ಮನೆ ಏನಿದೆ 3 ಅಂತಸ್ತಿನ ಮನೆ ಇದು. 3 ಅಂತಸ್ತಿನ ಮನೆಯಲ್ಲಿದೆ. ಮೊದಲ ಅಂತಸ್ತಿನ ಮನೆಯಲ್ಲಿ ಉತ್ತರ ಭಾರತದ ದಂಪತಿಗಳು ಇಲ್ಲಿ ವಾಸವಾಗಿದ್ರು. ಕಳೆದ ಹಲವು ದಿನಗಳಿಂದಲೂ ಇಲ್ಲಿ ಹಲವು ತಿಂಗಳಿಂದ ಇಲ್ಲಿ ವಾಸವಾಗಿದ್ರು. ಮನೆಯನ್ನ ಬಾಡಿಗೆ ಪಡೆದಂತಹ ದಂಪತಿಗಳು ಕೆಳಭಾಗದಲ್ಲಿ ಬರುವಂತಹ ಒಂದು ಮಳಿಗೆಯಲ್ಲೂ ಕೂಡ ಅವರು ಬಾಡಿಗೆ ಪಡ್ಕೊಂಡಿದ್ರು. ಸೊ ಹೀಗಾಗಿ ಪೊಲೀಸರು ಕೆಲವೊಂದು ಮಾಹಿತಿಗಳನ್ನ ಆಧರಿಸಿ ಈ ಒಂದು ಮಳಿಗೆಯನ್ನ ಈಗಾಗಲೇ ದಾಳಿಯನ್ನ ಮಾಡಿ ಸೀಸ್ ಅನ್ನ ಮಾಡಿದ್ದಾರೆ. ಬಹುತೇಕ ಇಲ್ಲಿ 4-5 ಬ್ಯಾರೆಲ್‌ಗಳು ಕೂಡ ಸಿಕ್ಕಿದೆ. ಒಂದಷ್ಟು ಕೆಮಿಕಲ್ ಸಬ್ಸ್ಟೆನ್ಸ್‌ಗಳು ಕೂಡ ಈಗ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಡ್ರಗ್ಸ್ ತಯಾರಿಕೆ ಮಾಡುವಂತಹ ಮಳಿಗೆ ಇದಾಗಿತ್ತು. ಬಹುತೇಕ ಡ್ರಗ್ಸ್ ಅಂತಿಮ ಹಂತಕ್ಕೆ ತಯಾರಿಕೆ ಮಾಡುವಂಥದ್ದು ಅಂತಿಮ ಹಂತಕ್ಕೆ ಬಂದಿತ್ತು. ಸೊ ಹೀಗಾಗಿ ಪೊಲೀಸರಿಗೆ ಸಿಕ್ಕಂತಹ ಮಾಹಿತಿಗಳ ಆಧಾರದ ಮೇಲೆ ಈ ಒಂದು ಮನೆಯನ್ನ ಈಗ ಪೊಲೀಸರು ಸೀಸರ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಸ್ಥಳೀಯರು ಮಾತಾಡುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸ್ಫೋಟಕವಾದಂತಹ ಮಾಹಿತಿಗಳ ಕೊಟ್ಟಿದ್ದಾರೆ. ಈ ಅಂಗಡಿ ಏನಿದೆ ಪ್ರತಿನಿತ್ಯ ಯಾವತ್ತೂ ಕೂಡ ತೆಗ್ದಿರಲಿಲ್ಲ. ಕೇವಲ ಅರ್ಧ ಭಾಗ ಮಾತ್ರ ಬಾಗಿಲು ತೆಗಿತಾ ಇತ್ತು. ಇಲ್ಲಿ ವ್ಯಾಪಾರ ಯಾವುದೂ ಕೂಡ ನಡೀತಾ ಇರಲಿಲ್ಲ. 2 ಕಾರ್ಗಳಲ್ಲಿ ದಂಪತಿಗಳು ಬರ್ತಾ ಇದ್ರು. ಅವರು ಕೂಡ ಅದು ಕೂಡ ದೆಹಲಿಯ ರಿಜಿಸ್ಟ್ರೇಷನ್ ಹೊಂದಿತ್ತು. ಒಂದು ಕರ್ನಾಟಕ ನಂಬರ್‌ನ ರಿಜಿಸ್ಟ್ರೇಷನ್ ಹೊಂದಿತ್ತು. ಸೊ ಹೀಗಾಗಿ ಆ 2 ಕಾರ್ಗಳಲ್ಲಿ ಒಂದಷ್ಟು ಆಸಿಡ್‌ಗಳನ್ನ ಅವರು ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನೀವು ದೃಶ್ಯಸ ಗಮನಿಸ್ತಾ ಇರ್ಬೋದು. ಮೈಸೂರು ನಗರದ ರಿಂಗ್ ರಸ್ತೆಯ ಹೊರವಲಯದಲ್ಲಿರುವಂತಹ ಖಾಸಗಿ ಬಡಾವಣೆ ಇದು. ಈ ಒಂದು ಬಡಾವಣೆಯಲ್ಲಿ ಸಂಪೂರ್ಣವಾಗಿ ಅಲ್ಲೊಂದು ಇಲ್ಲೊಂದು ಮನೆಗಳು ಮಾತ್ರ ಇದೆ. ಸೊ ಹೀಗಾಗಿ ಈ ಮನೆಯನ್ನ ಚಾಯ್ಸ್ ಮಾಡಿರುವಂತಹ ಉತ್ತರ ಭಾರತದ ದಂಪತಿಗಳು ಇಲ್ಲಿ ಬಹುತೇಕ ಆ ಮಾದಕ ದ್ರವ್ಯವನ್ನ ತಯಾರು ಮಾಡ್ತಾ ಇದ್ರು ಅನ್ನುವಂತಹ ಈಗ ಏನೋ ಒಂದು ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿಗಳ ಮೇಲೆ ಒಂದಷ್ಟು ಈಗಾಗಲೇ ಪೊಲೀಸರು ಇಡೀ ಬಿಲ್ಡಿಂಗ್ ಅನ್ನ ಈಗ ಸುರ್ಪದಿಗೆ ತೆಗೆದುಕೊಂಡಿದ್ದಾರೆ. ಒಂದಷ್ಟು ಪೊಲೀಸರು ಈಗಾಗಲೇ ಕಾವಲಿಗೆ ಹಾಕಿದ್ದಾರೆ. ಯಾರು ಕೂಡ ಇಲ್ಲಿಗೆ ಬರಬಾರದು ಅಂತೇಳಿ ಇಡೀ ಮನೆಗೆ ಒಂದು ಸಿಸಿಟಿವಿಯನ್ನ ಈ ಒಂದು ಮನೆಯ ಮಾಲೀಕರು ಹಾಕಿದ್ರು ಕೂಡ ಇಲ್ಲಿ ಒಂದಷ್ಟು ಅನುಮಾನಾಸ್ಪದ ರೀತಿಯಲ್ಲಿ ಅವರು ಪ್ರತಿನಿತ್ಯವೂ ಕೂಡ ಓಡಾಟ ನಡೆಸಿದರು. ಸೊ ಹೀಗಾಗಿ ಈಗಲೂ ಕೂಡ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಕೂಡ ಈಗಾಗಲೇ ಆ ದಂಪತಿಗಳಿಂದ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪೊಲೀಸರಿಗೆ ಆ ದಂಪತಿಗಳು ಯಾರು, ಜೊತೆಗೆ ಅವರು ಮೈಸೂರಿಗೆ ಬಂದಿದ್ದಾದ್ರು ಯಾಕೆ, ಯಾವತ್ತಿಂದ ಅವರು ಮೈಸೂರಲ್ಲಿ ಇದ್ರು, ಇಲ್ಲಿ ಯಾವ ಮಾರಾಟವನ್ನ ಮಾಡ್ತಾ ಇದ್ರು, ಈ ಒಂದು ಮಳಿಗೆಯನ್ನ ತೆಗೆದುಕೊಳ್ಳೋ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬೋರ್ಡ್ ಅನ್ನು ಕೂಡ ಹಾಕಿಲ್ಲ. ದೃಶ್ಯ ಗಮನಿಸ್ತಾ ಇರ್ಬೋದು. ಪಕ್ಕದ ಅಂಗಡಿ ಏನಿದೆ ಇಲ್ಲಿ ಭೋಗೇಶ್ವರ ಕಾಲಂ ಬಾಕ್ಸ್ ಅಂತಿದೆ. ಅದಕ್ಕೆ ಅಂಗಡಿಗೆ ಹೆಸರನ್ನು ಕೂಡ ಇಡಲಾಗಿದೆ. ಆದ್ರೆ ಈ ಅಂಗಡಿಗೆ ಯಾವುದೇ ರೀತಿಯಾದಂತಹ ಬೋರ್ಡ್ ಅನ್ನು ಕೂಡ ಹಾಕಿಲ್ಲ. ಸೊ ಹೀಗಾಗಿ ಒಂದಷ್ಟು ಸಹಜವಾಗಿ ಪೊಲೀಸರಿಗೆ ಅನುಮಾನ ಬಂದೇ ಬರುತ್ತೆ. ಸೊ ಹೀಗಾಗಿ ಆ ಬಹುತೇಕ ಈ ಒಂದು ಅಂಗಡಿಯ ಮಳಿಗೆಯಲ್ಲಿ ಸಿಕ್ಕಿರುವಂತಹ ಒಂದಷ್ಟು ವಸ್ತುಗಳೇನಿದೆ ಇಲ್ಲಿ ಡ್ರಗ್ಸ್ ತಯಾರಿಕೆ ಮಾಡ್ತಾ ಇರುವಂತದ್ದು ಪೊಲೀಸರಿಗೆ ಒಂದಷ್ಟು ಸ್ಪಷ್ಟವಾದಂತಹ ನಿರ್ದೇಶನಗಳ ಜೊತೆಗೆ ಎವಿಡೆನ್ಸ್‌ಗಳು ಸಿಕ್ಕಿರೋ ಕಾರಣಕ್ಕಾಗಿ ಈಗಾಗಲೇ ಇದು ಸೀಸ್ ಮಾಡಿದ್ದಾರೆ. ಸೋಕೋ ಅಂದ್ರೆ ಈಗಾಗಲೇ ಏನು FSLಗೆ ಕಳಿಸಿದ್ದಾರೆ. ಅಲ್ಲಿ ಬರುವಂತಹ ರಿಪೋರ್ಟ್ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ಹೊರವಲಯದ ಬಡಾವಣೆ ಒಂದರಲ್ಲಿ ಡ್ರಗ್ಸ್ ತಯಾರಿಕಾ ಮಳಿಗೆ ಮೇಲೀಗ ಮೈಸೂರು ಗ್ರಾಮಾಂತರ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿ ಬಹುತೇಕ ಡ್ರಗ್ಸ್ ತಯಾರಿಕೆ ನಡೀತಾ ಇತ್ತು ಅನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿಗಳೀಗ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಡ್ರಗ್ಸ್ ತಯಾರಿಕೆ ಅಂತಿಮ ಹಂತಕ್ಕೆ ಬಂದಿತ್ತು ಅನ್ನುವಂತಹ ಅನುಮಾನಗಳು ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಸಾಕಷ್ಟು ಒಂದಷ್ಟು ಎವಿಡೆನ್ಸ್‌ಗಳು ಈಗ ಪೊಲೀಸರಿಗೆ ಸಿಕ್ಕಿದೆ. ನಾನೀಗ ಸದ್ಯ ಮೈಸೂರಿನ ಹೊರವಲಯದ ಏನು ಗ್ರಾಮಾಂತರ ಪೊಲೀಸರು ಸೀಸ್ ಮಾಡಿರುವಂತಹ ಮಳಿಗೆ ಈ ಒಂದು ಮನೆ ಏನಿದೆ 3 ಅಂತಸ್ತಿನ ಮನೆ ಇದು. 3 ಅಂತಸ್ತಿನ ಮನೆಯಲ್ಲಿದೆ. ಮೊದಲ ಅಂತಸ್ತಿನ ಮನೆಯಲ್ಲಿ ಉತ್ತರ ಭಾರತದ ದಂಪತಿಗಳು ಇಲ್ಲಿ ವಾಸವಾಗಿದ್ರು. ಕಳೆದ ಹಲವು ದಿನಗಳಿಂದಲೂ ಇಲ್ಲಿ ಹಲವು ತಿಂಗಳಿಂದ ಇಲ್ಲಿ ವಾಸವಾಗಿದ್ರು. ಮನೆಯನ್ನ ಬಾಡಿಗೆ ಪಡೆದಂತಹ ದಂಪತಿಗಳು ಕೆಳಭಾಗದಲ್ಲಿ ಬರುವಂತಹ ಒಂದು ಮಳಿಗೆಯಲ್ಲೂ ಕೂಡ ಅವರು ಬಾಡಿಗೆ ಪಡ್ಕೊಂಡಿದ್ರು. ಸೊ ಹೀಗಾಗಿ ಪೊಲೀಸರು ಕೆಲವೊಂದು ಮಾಹಿತಿಗಳನ್ನ ಆಧರಿಸಿ ಈ ಒಂದು ಮಳಿಗೆಯನ್ನ ಈಗಾಗಲೇ ದಾಳಿಯನ್ನ ಮಾಡಿ ಸೀಸ್ ಅನ್ನ ಮಾಡಿದ್ದಾರೆ. ಬಹುತೇಕ ಇಲ್ಲಿ 4-5 ಬ್ಯಾರೆಲ್‌ಗಳು ಕೂಡ ಸಿಕ್ಕಿದೆ. ಒಂದಷ್ಟು ಕೆಮಿಕಲ್ ಸಬ್ಸ್ಟೆನ್ಸ್‌ಗಳು ಕೂಡ ಈಗ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಡ್ರಗ್ಸ್ ತಯಾರಿಕೆ ಮಾಡುವಂತಹ ಮಳಿಗೆ ಇದಾಗಿತ್ತು. ಬಹುತೇಕ ಡ್ರಗ್ಸ್ ಅಂತಿಮ ಹಂತಕ್ಕೆ ತಯಾರಿಕೆ ಮಾಡುವಂಥದ್ದು ಅಂತಿಮ ಹಂತಕ್ಕೆ ಬಂದಿತ್ತು. ಸೊ ಹೀಗಾಗಿ ಪೊಲೀಸರಿಗೆ ಸಿಕ್ಕಂತಹ ಮಾಹಿತಿಗಳ ಆಧಾರದ ಮೇಲೆ ಈ ಒಂದು ಮನೆಯನ್ನ ಈಗ ಪೊಲೀಸರು ಸೀಸರ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಸ್ಥಳೀಯರು ಮಾತಾಡುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸ್ಫೋಟಕವಾದಂತಹ ಮಾಹಿತಿಗಳ ಕೊಟ್ಟಿದ್ದಾರೆ. ಈ ಅಂಗಡಿ ಏನಿದೆ ಪ್ರತಿನಿತ್ಯ ಯಾವತ್ತೂ ಕೂಡ ತೆಗ್ದಿರಲಿಲ್ಲ. ಕೇವಲ ಅರ್ಧ ಭಾಗ ಮಾತ್ರ ಬಾಗಿಲು ತೆಗಿತಾ ಇತ್ತು. ಇಲ್ಲಿ ವ್ಯಾಪಾರ ಯಾವುದೂ ಕೂಡ ನಡೀತಾ ಇರಲಿಲ್ಲ. 2 ಕಾರ್ಗಳಲ್ಲಿ ದಂಪತಿಗಳು ಬರ್ತಾ ಇದ್ರು. ಅವರು ಕೂಡ
ಅದು ಕೂಡ ದೆಹಲಿಯ ರಿಜಿಸ್ಟ್ರೇಷನ್ ಹೊಂದಿತ್ತು, ಒಂದು ಕರ್ನಾಟಕ ನಂಬರ್‌ನ ರಿಜಿಸ್ಟ್ರೇಷನ್ ಹೊಂದಿತ್ತು. ಸೊ ಹೀಗಾಗಿ ಆ 2 ಕಾರ್‌ಗಳಲ್ಲಿ ಒಂದಷ್ಟು ಆಸಿಡ್‌ಗಳನ್ನ ಅವರು ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು, ಮೈಸೂರು ನಗರದ ರಿಂಗ್ ರಸ್ತೆಯ ಹೊರವಲಯದಲ್ಲಿರುವಂತಹ ಖಾಸಗಿ ಬಡಾವಣೆ ಇದು. ಈ ಒಂದು ಬಡಾವಣೆಯಲ್ಲಿ ಸಂಪೂರ್ಣವಾಗಿ ಅಲ್ಲೊಂದು ಇಲ್ಲೊಂದು ಮನೆಗಳು ಮಾತ್ರ ಇದೆ. ಸೊ ಹೀಗಾಗಿ ಈ ಮನೆಯನ್ನ ಚಾಯ್ಸ್ ಮಾಡಿರುವಂತಹ ಉತ್ತರ ಭಾರತದ ದಂಪತಿಗಳು ಇಲ್ಲಿ ಬಹುತೇಕ ಆ ಮಾದಕ ದ್ರವ್ಯವನ್ನ ತಯಾರು ಮಾಡ್ತಾ ಇದ್ರು ಅನ್ನುವಂತಹ ಈಗ ಏನೋ ಒಂದು ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿಗಳ ಮೇಲೆ ಒಂದಷ್ಟು ಈಗಾಗಲೇ ಪೊಲೀಸರು ಇಡೀ ಬಿಲ್ಡಿಂಗ್ ಅನ್ನ ಈಗ ಸುರ್ಪದಿಗೆ ತೆಗೆದುಕೊಂಡಿದ್ದಾರೆ. ಒಂದಷ್ಟು ಪೊಲೀಸರು ಈಗಾಗಲೇ ಕಾವಲಿಗೆ ಹಾಕಿದ್ದಾರೆ, ಯಾರು ಕೂಡ ಇಲ್ಲಿಗೆ ಬರಬಾರದು ಅಂತೇಳಿ. ಇಡೀ ಮನೆಗೆ ಒಂದು CCTV ಈ ಒಂದು ಮನೆಯ ಮಾಲೀಕರು ಹಾಕಿದ್ರು ಕೂಡ ಇಲ್ಲಿ ಒಂದಷ್ಟು ಅನುಮಾನಾಸ್ಪದ ರೀತಿಯಲ್ಲಿ ಅವರು ಪ್ರತಿನಿತ್ಯವೂ ಕೂಡ ಓಡಾಟ ನಡೆಸರು. ಸೊ ಹೀಗಾಗಿ ಈಗಲೂ ಕೂಡ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಕೂಡ ಈಗಾಗಲೇ ಆ ದಂಪತಿಗಳಿಂದ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪೊಲೀಸರಿಗೆ ಆ ದಂಪತಿಗಳು ಯಾರು, ಜೊತೆಗೆ ಅವರು ಮೈಸೂರಿಗೆ ಬಂದಿದ್ದಾದ್ರು ಯಾಕೆ, ಯಾವತ್ತಿಂದ ಅವರು ಮೈಸೂರಲ್ಲಿ ಇದ್ರು, ಇಲ್ಲಿ ಯಾವ ಮಾರಾಟವನ್ನ ಮಾಡ್ತಾ ಇದ್ರು, ಈ ಒಂದು ಮಳಿಗೆಯನ್ನ ತೆಗೆದುಕೊಳ್ಳೋ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬೋರ್ಡ್ ಅನ್ನು ಕೂಡ ಹಾಕಿಲ್ಲ. ದೃಶ್ಯ ಗಮನಿಸ್ತಾ ಇರ್ಬೋದು, ಪಕ್ಕದ ಅಂಗಡಿ ಏನಿದೆ ಇಲ್ಲಿ ಭೋಗೇಶ್ವರ ಕಾಲಂ ಬಾಕ್ಸ್ ಅಂತಿದೆ, ಅದಕ್ಕೆ ಅಂಗಡಿಗೆ ಹೆಸರನ್ನು ಕೂಡ ಇಡಲಾಗಿದೆ. ಆದ್ರೆ ಈ ಅಂಗಡಿಗೆ ಯಾವುದೇ ರೀತಿಯಾದಂತಹ ಬೋರ್ಡ್ ಅನ್ನು ಕೂಡ ಹಾಕಿಲ್ಲ. ಸೊ ಹೀಗಾಗಿ ಒಂದಷ್ಟು ಸಹಜವಾಗಿ ಪೊಲೀಸರಿಗೆ ಅನುಮಾನ ಬಂದೇ ಬರುತ್ತೆ. ಸೊ ಹೀಗಾಗಿ ಆ ಬಹುತೇಕ ಈ ಒಂದು ಅಂಗಡಿಯ ಮಳಿಗೆಯಲ್ಲಿ ಸಿಕ್ಕಿರುವಂತಹ ಒಂದಷ್ಟು ವಸ್ತುಗಳೇನಿದೆ ಇಲ್ಲಿ ಡ್ರಗ್ಸ್ ತಯಾರಿಕೆ ಮಾಡ್ತಾ ಇರುವಂತದ್ದು ಪೊಲೀಸರಿಗೆ ಒಂದಷ್ಟು ಸ್ಪಷ್ಟವಾದಂತಹ ನಿರ್ದೇಶನದ ಜೊತೆಗೆ ಎವಿಡೆನ್ಸ್ಗಳು ಸಿಕ್ಕಿರೋ ಕಾರಣಕ್ಕಾಗಿ ಈಗಾಗಲೇ ಇದು ಸೀಸ್ ಮಾಡಿದ್ದಾರೆ. ಸೋಕೋ ಅಂದ್ರೆ ಈಗಾಗಲೇ ಏನು FSLಗೆ ಕಳಿಸಿದ್ದಾರೆ. ಅಲ್ಲಿ ಬರುವಂತಹ ರಿಪೋರ್ಟ್ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ಹೊರವಲಯದ ಬಡಾವಣೆ ಒಂದರಲ್ಲಿ ಡ್ರಗ್ಸ್ ತಯಾರಿಕಾ ಮಳಿಗೆ ಮೇಲೆ ಈಗ ಮೈಸೂರು ಗ್ರಾಮಾಂತರ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿ ಬಹುತೇಕ ಡ್ರಗ್ಸ್ ತಯಾರಿಕೆಯೇ ನಡೀತಾ ಇತ್ತು ಅನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿಗಳೀಗ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಡ್ರಗ್ಸ್ ತಯಾರಿಕೆ ಅಂತಿಮ ಹಂತಕ್ಕೆ ಬಂದಿತ್ತು ಅನ್ನುವಂತಹ ಅನುಮಾನಗಳು ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಸಾಕಷ್ಟು ಒಂದಷ್ಟು ಎವಿಡೆನ್ಸ್ಗಳು ಈಗ ಪೊಲೀಸರಿಗೆ ಸಿಕ್ಕಿದೆ. ನಾನೀಗ ಸದ್ಯ ಮೈಸೂರಿನ ಹೊರವಲಯದ ಏನು ಗ್ರಾಮಾಂತರ ಪೊಲೀಸರು ಸೀಸ್ ಮಾಡಿರುವಂತಹ ಮಳಿಗೆ, ಈ ಒಂದು ಮನೆ ಏನಿದೆ 3 ಅಂತಸ್ತಿನ ಮನೆ ಇದು. 3 ಅಂತಸ್ತಿನ ಮನೆಯಲ್ಲಿದೆ. ಮೊದಲ ಅಂತಸ್ತಿನ ಮನೆಯಲ್ಲಿ ಉತ್ತರ ಭಾರತದ ದಂಪತಿಗಳು ಇಲ್ಲಿ ವಾಸವಾಗಿದ್ರು. ಕಳೆದ ಹಲವು ದಿನಗಳಿಂದಲೂ ಇಲ್ಲಿ ಹಲವು ತಿಂಗಳಿಂದ ಇಲ್ಲಿ ವಾಸವಾಗಿದ್ರು. ಮನೆಯನ್ನ ಬಾಡಿಗೆ ಪಡೆದಂತಹ ದಂಪತಿಗಳು ಕೆಳಭಾಗದಲ್ಲಿ ಬರುವಂತಹ ಒಂದು ಮಳಿಗೆಯಲ್ಲೂ ಕೂಡ ಅವರು ಬಾಡಿಗೆ ಪಡ್ಕೊಂಡಿದ್ರು. ಸೊ ಹೀಗಾಗಿ ಪೊಲೀಸರು ಕೆಲವೊಂದು ಮಾಹಿತಿಗಳನ್ನ ಆಧರಿಸಿ ಈ ಒಂದು ಮಳಿಗೆಯನ್ನ ಈಗಾಗಲೇ ದಾಳಿಯನ್ನ ಮಾಡಿ ಸೀಸ್ ಅನ್ನ ಮಾಡಿದ್ದಾರೆ. ಬಹುತೇಕ ಇಲ್ಲಿ 4-5 ಬ್ಯಾರೆಲ್‌ಗಳು ಕೂಡ ಸಿಕ್ಕಿದೆ. ಒಂದಷ್ಟು ಕೆಮಿಕಲ್ ಸಬ್ಸ್ಟೆನ್ಸ್‌ಗಳು ಕೂಡ ಈಗ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಡ್ರಗ್ಸ್ ತಯಾರಿಕೆ ಮಾಡುವಂತಹ ಮಳಿಗೆ ಇದಾಗಿತ್ತು. ಬಹುತೇಕ ಡ್ರಗ್ಸ್ ಅಂತಿಮ ಹಂತಕ್ಕೆ ತಯಾರಿಕೆ ಮಾಡುವಂಥದ್ದು ಅಂತಿಮ ಹಂತಕ್ಕೆ ಬಂದಿತ್ತು. ಸೊ ಹೀಗಾಗಿ ಪೊಲೀಸರಿಗೆ ಸಿಕ್ಕಂತಹ ಮಾಹಿತಿಗಳ ಆಧಾರದ ಮೇಲೆ ಈ ಒಂದು ಮನೆಯನ್ನ ಈಗ ಪೊಲೀಸರು ಸೀಸರ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಸ್ಥಳೀಯರು ಮಾತಾಡುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸ್ಫೋಟಕವಾದಂತಹ ಮಾಹಿತಿಗಳ ಕೊಟ್ಟಿದ್ದಾರೆ. ಈ ಅಂಗಡಿ ಏನಿದೆ ಪ್ರತಿನಿತ್ಯ ಯಾವತ್ತೂ ಕೂಡ ತೆಗ್ದಿರಲಿಲ್ಲ. ಕೇವಲ ಅರ್ಧ ಭಾಗ ಮಾತ್ರ ಬಾಗಿಲು ತೆಗಿತಾ ಇತ್ತು. ಇಲ್ಲಿ ವ್ಯಾಪಾರ ಯಾವುದೂ ಕೂಡ ನಡೀತಾ ಇರಲಿಲ್ಲ. 2 ಕಾರ್‌ಗಳಲ್ಲಿ ದಂಪತಿಗಳು ಬರ್ತಾ ಇದ್ರು. ಅವರು ಕೂಡ ಅದು ಕೂಡ ದೆಹಲಿಯ ರಿಜಿಸ್ಟ್ರೇಷನ್ ಹೊಂದಿತ್ತು, ಒಂದು ಕರ್ನಾಟಕ ನಂಬರ್‌ನ ರಿಜಿಸ್ಟ್ರೇಷನ್ ಹೊಂದಿತ್ತು. ಸೊ ಹೀಗಾಗಿ ಆ 2 ಕಾರ್‌ಗಳಲ್ಲಿ ಒಂದಷ್ಟು ಆಸಿಡ್‌ಗಳನ್ನ ಅವರು ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು, ಮೈಸೂರು ನಗರದ ರಿಂಗ್ ರಸ್ತೆಯ ಹೊರವಲಯದಲ್ಲಿರುವಂತಹ ಖಾಸಗಿ ಬಡಾವಣೆ ಇದು. ಈ ಒಂದು ಬಡಾವಣೆಯಲ್ಲಿ ಸಂಪೂರ್ಣವಾಗಿ ಅಲ್ಲೊಂದು ಇಲ್ಲೊಂದು ಮನೆಗಳು ಮಾತ್ರ ಇದೆ. ಸೊ ಹೀಗಾಗಿ ಈ ಮನೆಯನ್ನ ಚಾಯ್ಸ್ ಮಾಡಿರುವಂತಹ ಉತ್ತರ ಭಾರತದ ದಂಪತಿಗಳು ಇಲ್ಲಿ ಬಹುತೇಕ ಆ ಮಾದಕ ದ್ರವ್ಯವನ್ನ ತಯಾರು ಮಾಡ್ತಾ ಇದ್ರು ಅನ್ನುವಂತಹ ಈಗ ಏನೋ ಒಂದು ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿಗಳ ಮೇಲೆ ಒಂದಷ್ಟು ಈಗಾಗಲೇ ಪೊಲೀಸರು ಇಡೀ ಬಿಲ್ಡಿಂಗ್ ಅನ್ನ ಈಗ ಸುರ್ಪದಿಗೆ ತೆಗೆದುಕೊಂಡಿದ್ದಾರೆ. ಒಂದಷ್ಟು ಪೊಲೀಸರು ಈಗಾಗಲೇ ಕಾವಲಿಗೆ ಹಾಕಿದ್ದಾರೆ, ಯಾರು ಕೂಡ ಇಲ್ಲಿಗೆ ಬರಬಾರದು ಅಂತೇಳಿ. ಇಡೀ ಮನೆಗೆ ಒಂದು CCTV ಈ ಒಂದು ಮನೆಯ ಮಾಲೀಕರು ಹಾಕಿದ್ರು ಕೂಡ ಇಲ್ಲಿ ಒಂದಷ್ಟು ಅನುಮಾನಾಸ್ಪದ ರೀತಿಯಲ್ಲಿ ಅವರು ಪ್ರತಿನಿತ್ಯವೂ ಕೂಡ ಓಡಾಟ ನಡೆಸರು. ಸೊ ಹೀಗಾಗಿ ಈಗಲೂ ಕೂಡ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಕೂಡ ಈಗಾಗಲೇ ಆ ದಂಪತಿಗಳಿಂದ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪೊಲೀಸರಿಗೆ ಆ ದಂಪತಿಗಳು ಯಾರು, ಜೊತೆಗೆ ಅವರು ಮೈಸೂರಿಗೆ ಬಂದಿದ್ದಾದ್ರು ಯಾಕೆ, ಯಾವತ್ತಿಂದ ಅವರು ಮೈಸೂರಲ್ಲಿ ಇದ್ರು, ಇಲ್ಲಿ ಯಾವ ಮಾರಾಟವನ್ನ ಮಾಡ್ತಾ ಇದ್ರು, ಈ ಒಂದು ಮಳಿಗೆಯನ್ನ ತೆಗೆದುಕೊಳ್ಳೋ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬೋರ್ಡ್ ಅನ್ನು ಕೂಡ ಹಾಕಿಲ್ಲ. ದೃಶ್ಯ ಗಮನಿಸ್ತಾ ಇರ್ಬೋದು, ಪಕ್ಕದ ಅಂಗಡಿ ಏನಿದೆ ಇಲ್ಲಿ ಭೋಗೇಶ್ವರ ಕಾಲಂ ಬಾಕ್ಸ್ ಅಂತಿದೆ, ಅದಕ್ಕೆ ಅಂಗಡಿಗೆ ಹೆಸರನ್ನು ಕೂಡ ಇಡಲಾಗಿದೆ. ಆದ್ರೆ ಈ ಅಂಗಡಿಗೆ ಯಾವುದೇ ರೀತಿಯಾದಂತಹ ಬೋರ್ಡ್ ಅನ್ನು ಕೂಡ ಹಾಕಿಲ್ಲ. ಸೊ ಹೀಗಾಗಿ ಒಂದಷ್ಟು ಸಹಜವಾಗಿ ಪೊಲೀಸರಿಗೆ ಅನುಮಾನ ಬಂದೇ ಬರುತ್ತೆ. ಸೊ ಹೀಗಾಗಿ ಆ ಬಹುತೇಕ ಈ ಒಂದು ಅಂಗಡಿಯ ಮಳಿಗೆಯಲ್ಲಿ ಸಿಕ್ಕಿರುವಂತಹ ಒಂದಷ್ಟು ವಸ್ತುಗಳೇನಿದೆ ಇಲ್ಲಿ ಡ್ರಗ್ಸ್ ತಯಾರಿಕೆ ಮಾಡ್ತಾ ಇರುವಂತದ್ದು
ಪೊಲೀಸರಿಗೆ ಒಂದಷ್ಟು ಸ್ಪಷ್ಟವಾದಂತಹ ನಿರ್ದೇಶನದ ಜೊತೆಗೆ ಎವಿಡೆನ್ಸ್ಗಳು ಸಿಕ್ಕಿರೋ ಕಾರಣಕ್ಕಾಗಿ ಈಗಾಗಲೇ ಇದು ಸೀಸ್ ಮಾಡಿದ್ದಾರೆ. ಸೋಕೋ ಅಂದರೆ ಈಗಾಗಲೇ ಏನು FSLಗೆ ಕಳಿಸಿದ್ದಾರೆ. ಅಲ್ಲಿ ಬರುವಂತಹ ರಿಪೋರ್ಟ್ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.